ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬಂದುಬಿಟ್ಟು ಫೆಬ್ರವರಿ 25th. ಈಗ ವ್ಲಾಗ್ ಚಲೋ ಮಾಡತ್ತೀನಿ. ಅನ್ಕೊಳ್ರಿ ಯಾರು ಏನಪ್ಪ ಇವಳು ಯಾವಾಗ ಬೇಕಾ ವ್ಲಾಗ್ ಹಾಕ್ತಾಳೆ, ಯಾವಾಗ ಬೇಕಾ ಬಿಡ್ತಾಳಂತ. ಹಾಗೇನಿಲ್ಲ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅರೈವ್ ಆದಾಗ ಹಿಂಗೆ ಆಗಬೇಕಾಗತ್ತೆ. ಫ್ರಾಮ್ ನಾವು ಕರೆಕ್ಟಾಗಿ ರೆಗ್ಯುಲರಾಗಿ ಅಂದ್ರೆ ವ್ಲಾಗ್ಸ್ ಬರ್ತಿರ್ತಾವೆ. ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಕಮ್. ಈಗ ನೋಡಿರಿ ಫ್ರೆಂಡ್ಸ್, ಟೈಮ್ ಆಲ್ರೆಡಿ ಬಂದುಬಿಟ್ಟು 5:15 ಹಂಗಾಗಿ ಬಂದಿದೆ. ಏನಿಲ್ಲ, ಪಟ್ಟ ಕಸ ಹೊಡಿತೀವಿ ನೋಡ್ರಲ್ಲ. ಗ್ಯಾಸ್ ಎಲ್ಲ ಕ್ಲೀನ್ ಆಗ್ಯದ. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ತಗೊಂಡ ಭಾಂಡೆ ಅದಾವು. ಇನ್ನು ತಿಕ್ಕಬೇಕರಿ ಇವನಿಷ್ಟು. ಅಷ್ಟರೊಳಗೆ ಇಲ್ಲಿ ನೋಡ್ರಿ ಕಸ ಹೊಡೆಯತ್ತೀನಿ. ಈಗ ಮುಗಿತೈತ್ರಿ ಫ್ರೆಂಡ್ಸ್, ಎಂತನೂ ಇಲ್ಲ. ಜಲ್ದಿನ ಕೆಲಸ ಮಾಡ್ಕೊಂಡ್ಬಿಟ್ರು ಮುಗಿದು ಬಿಡುತ್ತೆ. ಹಂಗೆ ಕುಂತ್ನಿ ಅಂದರೆ ಬೇಸರ ಬಿಡುತ್ತೆ ರೀ. ಹಂಗಾಗಿ ಮಮ್ಮಿ ಸ್ಕೂಲಿಗೆ ಹೋಗಿ ಬಂದಿಂದ ನಂದು ತಮ್ಮ ತೊಗೊಂಡ್ಬಿಟ್ಟು ಬಟ್ಟೆ ಎಲ್ಲ ಒಕ್ಕೊಂಬರಕ್ಕೆ ಹೋಗ್ಯಾರ. ಅಂದ್ರೆ ಸ್ಕೂಲ್ ಡ್ರೆಸ್ಸಿನ ರೆಗ್ಯುಲರ್ ಯೂನಿಫಾರ್ಮ್ ಇರ್ತಾವಲ್ಲ, ಅವನ್ನ ಒಕ್ಕೊಂಬರಕ್ಕೆ ಹೋಗ್ಯಾರ. ಆಲ್ರೆಡಿ ಒಗ್ದಾರ, ಸ್ವಲ್ಪ ನೀರು ಹಚ್ಚಾರ, ಬೋರ್ ಚಲೋ ಮಾಡ್ರಲ್ಲ. ಹಾಗಾಗಿ ಇಲ್ಲಿ ನಮಗೆ ನೀರು ಇದ್ದಿಲ್ಲಲ್ಲ, ಮೇಲ್ಗಡೆ ಬೋರ್ ಚಲೋ ಮಾಡ್ಯಾರ. ಅದು ಬೇರೆ ಇವತ್ತು ಕರೆಂಟ್ ತೆಗೆದ್ರಿ ಈ ಟೈಮ್ ಒಳಗೆ. ಹಾಗಾಗಿ ಏನಿಲ್ಲ, ಫುಲ್ ನೋಡ್ರಿ ಇಲ್ಲೇ ನಾಳೆ ಇದು ಇಷ್ಟು ಕಬರ್ಡ್ ಅನ್ನೋಕ್ಕಿಂತ ವಾಣಿ ಎಲ್ಲ ಅದಾವಲ್ಲ, ಇವು ಫುಲ್ ಕ್ಲೀನ್ ಮಾಡ್ಕೋಬೇಕು. ಡಬ್ಬಿ ಎಲ್ಲ ಜಗ್ಗಿ ಹೊಲೀಸಾಗ್ಯಾವ. ಹಂಗೆ ಬಿಟ್ಟು ಫುಲ್ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ತಳಗೆ ಬೆಳ್ಳುಳ್ಳಿ ಅದು ಫುಲ್ ಕವರ್ ತೆಗಿಬೇಕು. ಇಲ್ಲಿ ಬಂದುಬಿಟ್ಟು ಕರೆಂಟ್ ಇಲ್ಲ ರೀ. ಇಲ್ಲಿ ದೇವ್ರ ಮಗನ ಜಗಲ್ಯಾಗ ಅಲ್ಲಿ ಮೇಲ್ಗಡೆ ಬಂದುಬಿಟ್ಟು ಕೆಲವೊಂದಿಷ್ಟು ಸಾಮಾನು ಅದಾವು, ಅವನು ಒಂದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಇದ್ರೊಳಗೆ ಸ್ವಲ್ಪ ಕ್ಲೀನ್ ಇದೆ. ಇದು ಜಗಲಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಾಳೆ ಸ್ವಲ್ಪ ಇದನ್ನು ಹಾಕಿಬಿಟ್ಟು ಕರೆಕ್ಟಾಗಿ ವಾಷರ್ ಕ್ಲೀನ್ ಮಾಡ್ಕೊಂಡು ಆಗತ್ತೆ ರೀ. ಈಗ ನಾಳೆ ಸುಟ್ಟಿ ಇದಲ್ಲ, ಸ್ಕೂಲೇ ಫ್ರೈಡೇ ಇಲ್ಲ, ನಾನು ಅದನ್ನ ಹಾಕೊಂಡು ಹೋಗ್ಬೇಕಿದ್ರಿ ರೆಗ್ಯುಲರ್. ನಾಳೆ ಸ್ಕೂಲ್ ಸುಟ್ಟಿ ಐತೆ ಅಂತ ಹೇಳ್ಕೊಂಬಿಟ್ಟು ಇವತ್ತು ಹಾಕೊಂಬರಕ್ಕೆ ಹೋಗ್ಯಾರ. ಎದಕ್ಕಂದ್ರೆ ನಾಳೆ AISSE ಎಕ್ಸಾಮ್ಸ್ ಇದಾವೆ 10th ಅವರು. ಹಾಗಾಗ್ಬಿಟ್ಟು ನಮ್ಮ ಸ್ಕೂಲು ರಜೆ ಅಂದರೂ ರಜೆ ಐತಂದ್ರೆ ಏನು ಆರಾಮ್ ಸೈಡಾಗಿ ಬಿಡಲ್ರಿ ಟೀಚರ್ಸ್ನ. ಹೋಮ್ವರ್ಕ್ ಕೊಟ್ಟವ್ರ. ತಮ್ಮಂದು ಕೇಳಿಗೆ ಎಕ್ಸಾಮ್ ಬರ್ಸಿದ್ವಿ. ಅದು ಇವತ್ತು ತಾನೇ ರಿಸಲ್ಟ್ ಬಂತು, ಹಾಕಲಿಲ್ಲ. ಅದು ಈಗ ಬಂದ್ಬಿಟ್ಟು ಅದು ರಿಸಲ್ಟ್ ಫೇಲ್ ಆಯಿತು. ಹೋಗ್ಯಾರೀಗ ಅಲ್ಲೇ ಪ್ರಿನ್ಸಿಪಾಲ್ಗೆ ಭೇಟಿ ಆಗ್ಲಿಕ್ಕೆ ಅಂತ ಹೇಳ್ಕೊಂಡ್ಬಿಟ್ಟು ನೋಡಬೇಕು ಇನ್ನು ಏನೇನು ರಿಸಲ್ಟ್ ತೋರಿಸ್ತಾನೆ ಅಂತ ಹೇಳ್ಕೊಂಡ್ಬಿಟ್ಟು. ಎದಕ್ಕಂದ್ರೆ ಅವಂಗೆ ಇದು 2ನೇ ಸತಿ ಫ್ರೆಂಡ್ಸ್ ಎಕ್ಸಾಮ್ ಬರ್ಸೋದು. ಸ್ವಲ್ಪ ಆದರೂ ಇಂಪ್ರೂವ್ಮೆಂಟ್ ಆಗೋದಂತ ಸ್ವಲ್ಪ ಇದನ್ನು ಮಾಡ್ಕೊಳಕ್ಕೆ ಹೋಗ್ಯಾರ. ಯಾಕಂದರೆ ಇಲ್ಲಿ ನಮ್ಮ ಸ್ಕೂಲು ಸ್ವಲ್ಪ ದೂರ ಆಗುತ್ತೆ ರೀ. ಇಲ್ಲೇ ಕೇಳಿ ಅಲ್ಲ, ಹಂಗಂದ್ರೆ ಸೈಕಲ್ ತೊಗೊಂಡು ಬರೋದು ಹೋಗೋದು ಮಾಡ್ತಾನೆ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲೇ ಮಾಡ್ಸೋಮಂತೇಳಿ ಅಪ್ಪಾಜಿ ಅಂದಾರಲ್ಲ, ಹಂಗಾಗಿ ಇಲ್ಲಿ ಇಷ್ಟ ಐತಿ. ಈಗ ಫುಲ್ಲು ಕ್ಲೀನು ಮನೆ. ಈಗ ನೀವು ನೋಡಿದ್ಲೇ ಹೆಂಗೆ ಬೇಕು ಹಂಗಿಟ್ರಿ ಮನೆ, ನೋಡುವಂಗೆ ಅನ್ಸಲ್ಲ. ಜಸ್ಟ್ ಫುಲ್ ಕ್ಲೀನ್ ಮಾಡ್ತೀನಿ. ಅದು ಮನೆ ಎಲ್ಲ ಅಂತ ಜಗ್ಗದ ಟೈಮ್ ಇನ್ನೂ ಜಗ್ಗ ಐತಿ ಮಾಡ್ಕೊಂಡು. ನಮ್ಮ ಎಕ್ಸಾಮ್ ಬಂದು ಕೇಳ್ತೀರಿ ಒಬ್ರೀಗ ಹೇಳ್ಬಿಡ್ತೇನಂತ. 8th ಸ್ಟ್ಯಾಂಡರ್ಡ್ ರೀ ನಾನು. ಅದು ಈಗೀಗ ಮಾರ್ಚ್ 23ಗೆ ಬಂದ್ಬಿಟ್ಟು ಎಕ್ಸಾಮ್ಸ್ ಅದಾವು. ಹಾಗಾಗಿ ಇಲ್ಲಿ ನೋಡ್ರಿ, ಏನಿಲ್ಲ, ಇದಿಷ್ಟು ಕಸ ಹೊಡೆದಿಂದ ಸಿಗ್ತೇನಂತ್ರಿ. ಹಾಯ್ ಫ್ರೆಂಡ್ಸ್, ಕಸ ಹೊಡೆದೆ ಫುಲ್ ಸ್ವಚ್ಛ ಆಯ್ತು. ಈಗ ಇನ್ನೂ ಅರ್ಧ ತಾಸು ಮಿಕ್ಕದ. ಟ್ಯೂಷನ್ಗೆ ಹೋಗಕ್ಕೆ 6ಕ್ಕೆ ಹೋಗ್ಬೇಕ್ರಿ. ಹಾಗಾಗಿ 5:15 ಐತಿ. ಸ್ವಲ್ಪ ಓದ್ಕೊಂಡಂತ ಬರ್ರಿ. ನೋಡಿರಿ, ರೂಮಿಗೆ ಬಂದೆ ನೋಡಿ. ಏನಿಲ್ಲ, ಇವತ್ತು ಮುಂದಿಂದು ಅಂದ್ರೆ ವೀಕ್ಲಿ ಲಿಸ್ಟ್ ಅಲ್ಲ ನಮ್ಮ. ಹಂಗಾಗ್ಬಿಟ್ಟು ಹಿಂದಿ ಅದ ರೀ ನಂದು. ವೀಕ್ಲಿ ಲಿಸ್ಟ್ ಬಂದುಬಿಟ್ಟು ಹಿಂದಿ ಓದ್ಕೊಂಡು ನಮ್ಮ ಟೆಸ್ಟ್ ತೊಗೊಳ ಆಗ್ತಾರ ಟ್ಯೂಷನ್ ಒಳಗೆ. ಹಾಗಾಗಿ ಹಿಂದಿ ಓದೋದು ಈಗ. ಮತ್ತೇನಿಲ್ಲ, ಹಿಂದಿ ಎಲ್ಲೆಲ್ಲ ಇಟ್ಬಿಟ್ಟಿರ್ತೀನಿ. ನನ್ನ ಕೈ ಅಷ್ಟು ಸುದ್ದಿಲ್ಲ ಅಂತಾರ ನಮ್ಮ. ಹಾಗೇನಿಲ್ಲ ನೋಡ್ರಿ.
ಚುಮ್ಮರಿ ತಿಂದಿದ್ದೆ. ಅನ್ನ ಇತ್ತು, ಸ್ವಲ್ಪ ಇತ್ತು. ಬೆಳಿಗ್ಗೆ ಅಮ್ಮ ತಿನ್ನಲಿ ಅಂತ ಹೇಳ್ಕೊಂಬಿಟ್ಟು ಅವಂಗ ತಿನ್ನಕ್ಕೆ ಬಿಟ್ಟಿದ್ದೆ. ಮಂಡ್ಯ ಮಮ್ಮಿ ತಿಕ್ತೀನಿ ಅಂದ್ರೆ ಓದ್ಕೊಂಡ್ರಪ್ಪ, ಹಂಗಾಗ್ಬಿಟ್ಟು ಓದ್ಕೊಳೋದು. ಏನಿಲ್ಲ, ವಾಪಸ್ ಸಲ ನನ್ನ ರೂಮಾಗ ಬಂದೇನಿ. ಹಿಂದಿ ಇದೆಲ್ಲ, ಹಿಂದಿಗೆ ಓದ್ಕೋಬೇಕ್ರಿ. ಹಿಂದಿ ಈಗ ಯಾವುದೂ ಓದ್ಕೊಳೋ ತಕ್ಕದಲ್ಲ ಅಂತಾನೆ ಹೇಳ್ತೀನಿ. ನೋಡ್ರಿ, ಫುಲ್ ಹಿಂದಿ ಸ್ಟಡಿ, ಹಂಗೆ ಹ್ಯಾವ್ ಟು ಸ್ಟಡಿ. ಹೌದ್ರಿ, ಯಾರು ಈ ಸ್ಟಡಿಯನ್ನು ಬ್ಯಾಡ ಅಂತ ನಾವು ಕೆಟ್ಟ ಅಂತಾರೆ. ಹೌದು, ನಮ್ಮ ಜೀವನದಲ್ಲಿ ಒಂದೊಂದು ಅಂದರೆ ಈಗ ಸ್ಟಡೀಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ನಮ್ಮ ಶಿಸ್ತು ಎಲ್ಲದು ನಮ್ಮ ಫ್ಯೂಚರಲ್ಲಿ ಕ್ಯಾರಿ ಆಗ್ತದೆ ಅಂತೇಳಿ ಯಾವಾಗಲೂ ನಮ್ಮ ಪಪ್ಪ ಹೇಳ್ತಿರ್ತಾರೆ. ಅದ ಒಂದು ಪಾಸಿಟಿವ್ ಥಾಟ್ ಇವತ್ತಿಗೆ. ಹಂಗಾಗ್ಬಿಟ್ಟು ಏನಿಲ್ಲ ರೀ, ಹಿಂದಿ ಐತ್ರಿ ಫಸ್ಟ್ ಮಂಡೇ. ಅಂದ್ರೆ ನಮ್ಮ ಸ್ಕೂಲೊಳಗೆ ವಾರ ಟೆಸ್ಟ್ ಇರ್ತಾವಲ್ಲ, ಅದು ಹಿಂದಿ ಐತ್ರಿ ನಮ್ಮದು ಮಂಡೇ. ಹಂಗಾಗ್ಬಿಟ್ಟು ಒಂದು ಲೆಸನ್ ಒಂದು ಲೆಸನ್ನ ನೀನು ಬರ್ದಿದ್ದೆ ಟೆಸ್ಟ್. ಈಗ ಅಕ್ಕ ಇನ್ನೊಂದು ಐತಿ, ಅದನ್ನೊಂದು ಪರ್ಫೆಕ್ಟ್ ಆದ್ನಂದ್ರೆ ಮುಗೀತು. ಅದಾದ್ಮೇಲೆ ಇನ್ನೊಂದು ಸರ್ತಿ ನಾಳೆ ಡಿವಿಷನ್ ಮಾಡ್ಕೋಬೇಕು. ಹಾಗಾಗಿ ಭಾರತೀಯ ತ್ಯೋಹಾರ ಅಂತ ಹೇಳ್ಕೊಂಬಿಟ್ಟು ಲೆಸನ್ ನಮ್ಮ ಭಾರತಗಳ ಅದು ಆದರೆ ಭಾರತಗಳಲ್ಲಿ ಆಚರಿಸುವ ಹಬ್ಬಗಳು, ಅದು ಆ ಒಂದು ಪಾಠ ಐತಿ. ಹಾಗಾಗಿ ಓದ್ಕೊಳ್ಳುವ ಬನ್ನಿ. ಏನಿಲ್ಲ, ಒಂದು ಅಕ್ಕಿ ಅದಾವು ಬಿಟ್ಟರೆ 5 ಇವು ಅದಾವ್ರಿ. 2-3 ವಾಕ್ಯ ಪಟ ಉಳ್ಕಿದ್ದೆಲ್ಲ ಗ್ರಾಮರ್ ಬೇಸ್ ಐತಿ. ಜಲ್ದಿ ಓದ್ಕೊಂಡು ಪೈಪಟ್ ಆದ್ಮೇಲೆ ಓದಾಕೆ ನಿಂತೇನು ಭಾಳ ಹೊತ್ತಾಗಲ್ಲ, ಓದ್ಲಿ ಬಿಟ್ಬಿಡ್ತೇನೆ. ನೋಡಿ, ಜಲ್ದಿ ಓದ್ಕೊಂಡು ಸಿಗ್ತೇನೆ. ಹೈ ಫ್ರೆಂಡ್ಸ್, 5:50 ಆಯ್ತು. ಈಗ ರೆಡಿ ಹಾಕೀನಿ, ಮಖ ತಗೊಂಡು ವಿಭೂತಿ ಹಚ್ಕೊಂಡ್ಬಿಟ್ಟು ಹೋಗ್ಬೇಕು. ಈಗ ಇಷ್ಟು ಮಾತ್ರ ಓದೇನಿ ಅಂತ, ಇಷ್ಟು ಓದೇನಿ. ಈಗ ಇಷ್ಟು ಓದೇನಿ. ಇದು ನಿನ್ನೆದು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ಬಿಟ್ಟು ಈಗ ಏನಿಲ್ಲ, ಇಷ್ಟು ಓದೇನಿ. ಈಗ ಇಷ್ಟು ಓದೇನಿ. ಅದಕ್ಕೆ ಕ್ವೆಶ್ಚನ್ನಿಂದು ಎಲ್ಲ ಬ್ಯಾಗ್ ಒಳಗೆ ಇಟ್ಕೋಬೇಕ್ರಿ. ಈಗ ಏನಿಲ್ಲ, ಎಕ್ಸಾಮ್ಸ್ ಹತ್ತಿರ ಬಂದು ಅಪ್ಪಾಜಿನೂ ಈಗ ಸ್ಟ್ರಿಕ್ಟಾಗಿ ಹೇಳೋರ. ಮಾರ್ಚ್ 1 ಯಾವ ಫೋನ್ ಇಲ್ಲ, ಏನೂ ಇಲ್ಲ. ಅವಾಗ ಬೇಕಾದ್ರೆ ನಿಮ್ಗೆ ಹಾಫ್ ಡೇ ಇರುತ್ತೆ, ಅಷ್ಟು ಹಾಫ್ ಡೇ ಒಳಗೆ ವ್ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಕ್ಸಾಮ್ ಮುಗಿಯೋವರೆಗೂ ಹತ್ರ ಸಿಟ್ಟು ಆಗೋದಂದ್ರೆ ಹಂಗೆ ಅಲ್ಲ. ಪ್ರತಿಯೊಬ್ಬರ ಮನೆಯೊಳಗೂ ಯಾವ ಪೇರೆಂಟ್ಸು ಅವ್ರವ್ರ ಮಕ್ಕಳಿಗೆ ಫೋನ್ ಬಿಡೋದ್ರಿ ಎಕ್ಸಾಮ್ ಬಂದಾಗ. ಹಂಗಾಗ್ಬಿಟ್ಟು ಏನಿಲ್ಲಕ್ಕೆ ಟ್ಯೂಷನ್ ಬ್ಯಾಗ್ ಒಳಗೆ ಎಲ್ಲ ಇಟ್ಕೋಬೇಕು. ಈಗ ಬುಕ್ಸು, ಟ್ಯೂಷನ್ ಬುಕ್ ಬಂತು ಹೊರಗೈತಿ, ತುಂಬ ತಿಂತಾಯಿದ್ರಿ. ನೋಡಿರಿ, ಟೆಸ್ಟ್ ಬರೋಕೆ ರೂಮ್ ಶೀಟ್ ತೊಗೊಂಡೇನಂತ ಕಾಯಿರ್ತಾವೆ ಬಿಡ್ರಿ. ಅವೇ ನನ್ನ ಬ್ಯಾಗ್ ಒಳಗೆ ಫೇಸ್ ವಾಶ್ ಮಾಡ್ಕೊಬೇಕು. ಹೌದ್ರಿ, ಅಪ್ಪ ಎಂಥ ಮಾರಿ ಅನ್ಸತ್ತೆ ರೀ ನನಗೂ. ಒಂದೊಂದ್ಸತಿ ವಿಚಿತ್ರ ಬಿಡತ್ತೆ ರೀ. ನನಗೆ ವಾಶ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೋಬೇಕ್ರಿ. ಯಾವುದೋ ಮಕ್ಕ ಏನಾದ್ರು ತಕ್ಕೊಂಡು ಮುಂದೆ ಕ್ಲೀನಾಗಿ ಹೋಗ್ಬೇಕಾಗತ್ತೆ ರೀ ನಾವು ಟ್ಯೂಷನಿಗೆ. ಎಲ್ಲರೂ ಹೋಗೋ ಮುಂದಕ್ಕೆ ಹಂಗಾಗ್ಬಿಟ್ಟು ಮುಖ ತಗೊಂಡು ಕ್ಲೀನಾಗಿ. ಹಾಂ, ನೀರಂತ ಮಮ್ಮಿಗೆ ಹೊರಗದಾರ ಬಾಂಡೆಗೆ ಹತ್ರ ಒಂದು ಡಬ್ರಿ ನೀರು ಹಾಕಬೇಕು. ತುಂಬೋದು ಇಷ್ಟ ಮಕ್ಕ ಹೊಡ್ಸ್ಕೊಳೋದ್ರಾಗ ಏನಿಲ್ಲ ಅಂದರೆ ನೀರು ತುಂಬಿದ್ವಿ. ಹಾಗಾಗಿ ಅದು ನೀರು ಒಯ್ದುಬಿಟ್ಟು ನಾ ತಗೊಂಡು ಇನ್ನೊಂದು ಸ್ವಲ್ಪ ಅಂದ್ರೆ ನನ್ನ ಮಕ್ಕಳಿನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ಗುಳಿ ಇರ್ತಾವೆ. ನಂಗೆ ಪೌಡ್ರ್ ಏನೋ ಹಚ್ಕೊಳಕ್ಕೆ ಹೋಗೋಲ್ಲ. ಅದರಿಂದ ತುಂಬ ಡಬರಿ ಜಲ್ದಿನ ತುಂಬುತ್ತಾ. ನಾ ಹೇಳಿದ್ನಲ್ಲ
ನಮ್ಗೆ ಅಷ್ಟೊಂದು ಇದು ರೀ ನನಗೆ ಅರ್ಜೆನ್ಸಿ ಭಾಳ ಇರ್ತಾರೆ ದಬ್ರಿಗೂ ಆಲ್ರೆಡಿ ಟೈಮ್ ಆಗೈತಿ ಆಲ್ರೆಡಿ ಏನಿಲ್ಲೀಗ ಜಲ್ದಿ ಜಲ್ದಿ ತೊಗೋತಾರೆ ಹಾಕಿದೆ ನೋಡ್ತಿರೋದು ತಮ್ಮ ಸ್ಕೂಲಿಗೆ ಹೋಗ್ಯಾನ ಇನ್ನೂ ಬರಲಿಲ್ಲ ಭಾಳ ಅನ್ಸುತ್ತೆ ಬಿಟ್ಟು ನಾ ಹೋಗ್ತೇನೆ ಕ್ಲಾಸಿಗೆ ನೋಡೋದು ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ಸ್ವಲ್ಪ ರಿವೈಸ್ ಮಾಡೀನಿ ಅಲ್ಲಿ ಹೋಗಿಂದ ಏನಾಗುತ್ತೆ ಏನು ಬರುತ್ತೆ ಅನ್ನೋದು ನನಗಿನ್ನೂ ಅಷ್ಟೊಂದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಲೆಟ್ಸ್ ಟ್ರೈ ಮೈ ಬೆಸ್ಟ್ ಅಂತ ಹೇಳ್ತೀನಿ ಈಗ ವಿಭೂತಿ ಹಚ್ಕೊಂಡು ಬನ್ನಿ ಏನೂ ಇಲ್ಲ ರೀ ಫ್ರೆಂಡ್ಸು ಒಂದೊಂದು ಸತಿ ಅನ್ಸುತ್ತೆ ನಾ ಟೆಸ್ಟ್ ಬರೀತೀನಿ ಎಲ್ಲ ಏನಾದರೂ ಕಮ್ಮಿ ತೊಗೊಂಡ್ರೆ ಹಂಗೆ ಅನ್ಸೋದು ಆಮೇಲೆ ಗೊತ್ತಾತನಪ್ಪ ಅಂದ್ರೆ ನೀ ಓವರ್ ಥಿಂಕ್ ಮಾಡೋಕೆ ಹೋಗಬೇಡ ಫೇಲ್ ಹಾಕೀನಿ ಅದು ಇದು ಅಂತ ಹೇಳ್ಕೊಂಡ್ಬಿಟ್ಟು ಅಂದೇಳಿ ಅವಾಗ ಅಂದ್ರೆ ಈಗೂ ಅನ್ಸೋದದು ಹೌದ್ರಿ ವಿಭೂತಿ ಹಚ್ಕೊಂಡೇನಿ ಏನಿಲ್ಲ ಸಣ್ಣದಾಗೊಂಡು ಟಿಕ್ಕಿ ತೊಗೊಳ್ತೀನಿ ಅಷ್ಟೇ ಅದರಿಂದ ಸುಂದರ್ ಬರ್ರಿ ರೆಡಿ ಆಗಿದೆ ಹಾಕ್ಕೊಂಡೆ ನೋಡ್ರಿ ಇಲ್ಲಿ ಬ್ಯಾಗ್ ನೀರು ಕುಡಿದು ಬಿಟ್ಟು ಹೋಗುವ ಸ್ಟೇಷನಿಗೆ ಜಲ್ದಿ ತಿಕ್ಕೊಂಡೋದೇನು ನಮ್ಮವ್ವ ಒಂದು ಒಟ್ಟಿಗೆ ತೊಗೋಬೇಕು ಒಂದು ಇದನ್ನು ತೊಗೋಬೇಕು ಕ್ಲಾಸ್ ನೀವು ನಿಲ್ಕೊಂಡ್ರಿ ಮೇಲುಗಡೆ ಅದಾವ ನಾನು ನಿಲ್ಕು ಹಂಗಾರೆ ಇಟ್ಟಿದ್ರೆ ಏನೋ ಒಂದು ಹಾಕಿರೋದು ನಾ ಗಿಡ್ಡನಿ ನೋಡಿದ್ರೆ ನಮ್ಮನೆ ಹೈಟ್ ಅಂದ್ರೆ ನಮ್ಮ ಮಾವ ನಮ್ಮಮ್ಮ ಇರೋದು ಅದನ್ನು ಬಿಟ್ಟರೆ ಯಾರೋ ಹೈಟ್ ಇಲ್ಲರಿ ನಮ್ಮ ಮನೆಯೊಳಗೆ ಆಯ್ತು ಲೆಟ್ಸ್ ಗೋ ಟು ಟ್ಯೂಷನ್ ಏನಿಲ್ಲ ಈಗ ಹೋದ್ನಿಂದ ಟ್ಯೂಷನ್ಗೆ ಹೊಳ್ಳಿ 7:00 ಬರ್ತೀನಿ ಮತ್ತು ಅದು ಓದ್ಕೊಂಡಾಗ ಮತ್ತೇನಿಲ್ಲ ಪಜ್ಜಿ ಬಂದಾನ ಆಯ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬಾಯ್ ಟೇಕ್ ಕೇರ್